ಉದ್ಯಮಿದಾರರದರ ಕಿರಣ್ ಮಜುಮ್ದಾರ್ ಅಂತ ಕೇಳಿರನು. 10,000 ರೂಪಾಯಿ ಕೆಲಸಕ್ಕೆ ಜಾಯಿನ್ ಆದವರು ಸ್ಟಾರ್ಟಿಂಗ್. ಇವತ್ತು ಭಾರತದ ಶ್ರೀಮಂತ ಮಹಿಳಾ ಉದ್ಯಮಿ ಬಯೋಕಾನ್ ಎನ್ನುವ ಸಂಸ್ಥೆಯನ್ನು ಕಟ್ಟ್ಯಾರ ಬೆಂಗಳೂರದಾಗ. 1959ರಲ್ಲಿ ಹುಟ್ಟಿದವರು. 1999ದಾಗ ಮ್ಯಾರೇಜ್ ಆದ್ರು. 2004ದ ಪತಿ ತೀರ್ಕೊಂಡು. ಅದು ಸೆಕೆಂಡ್ರಿ. ಈಗ ಇದ್ರ ಬಗ್ಗೆ ಚಿಂತೆ ಮಾಡೋಣ. ಅಯ್ಯೋ ಅದು ಬೇಡ, ಅವ್ರು ಉದ್ಯಮಿ ಆದದ್ದು ವಿಧಾನ ಹೇಳು. ಹೌದ್ರೆ ಆ ಕಿರಣ್ ಮಜುಮ್ದಾರ್ ಶಹಾ ಬೆಂಗಳೂರಿನ ಬಯೋಕಾನ್, ಇಡೀ ಬೆಂಗಳೂರಕ್ಕೆ ಒಂದು ಐಡೆಂಟಿಫಿಕೇಶನ್ ಕೊಟ್ಟವ್ರು ಅವರು. ಕಿರಣ್ ಮಜುಮ್ದಾರ್ ನೋಡಿ, ಬರೀ ಕಿರಣ್ ಅಂದ್ರೆ ಬರ್ತದ ಹೆಸರು. ನಿಮ್ಮೂ ಹಿಂಗೆ ಹೆಸರು ಹೊಡೆದ್ರು ಬರ್ಬೇಕು. ಹೌದ್ರೆ ಇವರೇ ನೋಡಿ, ಕಿರಣ್ ಮಜುಮ್ದಾರ್ ಶಹಾ 1953ರಲ್ಲಿ ಹುಟ್ಟ್ಯಾರ. ಹಾಗಾಗಿ ಏನಂದ್ರೆ ಬೆಂಗಳೂರಿನಲ್ಲಿ ಬಯೋಕಾನ್ ಎನ್ನುವ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ಯಾರ. ಆರಂಭದಲ್ಲಿ ಒಂದು ಏನದ ಸಣ್ಣ ಜಾಬ್ ಸಲುವಾಗಿ ಹೋದವರು. ಹಿಂಗಾದ್ರೆ ನನ್ನ ಜೀವನದಾಗ ಎಂದೂ ಏನೂ ಆ ಸಾಧನೆ ಮಾಡಕ್ಕಾಗಲ್ಲ ಅಂತೇಳಿ ಸಣ್ಣ ಕಂಪನಿ ಕಟ್ಟಿ ಇವತ್ತ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸ್ಕೊಂಡಾರ. ಅಂತಾರಾಷ್ಟ್ರ ಮಟ್ಟದಲ್ಲಿ ಖ್ಯಾತಿ ಗಳಿಸ್ಯಾರ. ಭಾರತದ ಕಂಡಿರುವ ಶ್ರೇಷ್ಠ ಮಹಿಳಾ ಉದ್ಯಮಿ ಇವರಾಗಿದ್ದಾರೆ. ಅರ್ಥ ಆಯ್ತ್ರೆ? ಇದಕ್ಕ ಕೌಶಲ್ಯ ಅಂತಾರೆ, ಇದಕ್ಕೆ ಎಫರ್ಟ್ ಅಂತಾರೆ. ನನ್ನ ಬಗ್ಗೆ ಹೇಳಿ ಅಂತೇಳಿ ನನಗೇನು ರೊಕ್ಕ ಕೊಟ್ರವ್ರು ಅಂಥವ್ರು ರೂಲ್ ಮಾಡೆಲ್ಸ್ ಆಗಿರ್ಬೇಕು. ಅವರೆಲ್ಲ ಬೆಳೆದು ಬಂದ ದಾರಿ ಹೆಂಗ ಅನ್ನೋದು ಒಂದ್ಸಲ ತಿಳ್ಕೊಬೇಕು ನಾವು. ಹೌದ್ರಿ? ಅದಕ್ಕೆ ನಮ್ಮಲ್ಲಿ ಯಾವಾಗಲೂ ಏನು 100 ಸಲ ಹೇಳ್ತೀನಿ ಸರ್, ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಪೊಲೀಸ್ ಅಂಡ್ PSI ಗೊತ್ತೇ ಇಲ್ಲ ಹುಡುಗರಿಗೆ. ಓದೋದು ಒಂದು ಸ್ಟೇಷನ್ಕ್ಕ ರೂಲ್ಸ್ ಪ್ರಕಾರ 80 ಮಂದಿ ಸಬ್ ಪೊಲೀಸ್ ಕಾನ್ಸ್ಟೇಬಲ್ ಇರ್ತಾರ. ಹೌದ್ರೆ? ಆ 80 ಮಂದಿ ಪೊಲೀಸ್ ಕಾನ್ಸ್ಟೇಬಲ್ಗಳ ಅಧೀಕ್ಷಕ ಅಂದ್ರೆ ಅದರ ಮ್ಯಾಗಿನ ಅಧಿಕಾರಿನೇ PSI. ಒಬ್ಬ PSI ಹೇಳಿದ್ರೆ 80 ಮಂದಿ ಮಾತು ಕೇಳ್ತಾರ. ಅರ್ಥ ಆಯ್ತ್ರೆ? ಹಾಗಾದ್ರೆ ನೀ ಪೊಲೀಸ್ ಆದ ಅಂದ್ರೆ ಆ ಸಿಬ್ಬಂದಿಗಳು ಓಸು ಮಂದಿ ನಿನ್ಗೆ ಸೀನಿಯರ್ ಇರ್ತಾರ ಅಲ್ಲಿ. ಆ 80 ಮಂದಿ ಹೇಳಿದ್ದನ್ನ ನೀ ಕೇಳ್ಬೇಕು ಹೊಸದಾಗಿ ಜಾಯಿನ್ ಆದೆ ಅಂದ್ರ. ತಿಳಿಲಿಲ್ಲ? ಏನ್ ತಿಳಿತು? 80 ಮಂದಿಗೆ ಆದೇಶ ಮಾಡ್ತೀವೋ ಇನ್ನು 80 ಮಂದಿ ಮಾತು ಕೇಳ್ತೀವೋ, ಡಿಸೈಡ್ ಯುವರ್ ಸೆಲ್ಫ್. 3 ತಾಸು ಹೆಚ್ಚಿಗೆ ಓದು, 3 ಮಾರ್ಕ್ಸ್ ಹೆಚ್ಚಿಗೆ ಗುಂಡುಗಟ್ಟು, PSI ಆಗು ಸ್ಟಾರ್. ಇಲ್ಲ ಸರ್ ನಾ ಇಟೇ ಓದ್ತೀನಿ ಇಟೇ ಇರ್ತೀನಿ ಪೊಲೀಸ್. 80 ಮಂದಿ ಕುಂಡ್ರುವ ಕಾರ್ನಾಗಿನ ಜಾಗ ಬೇರೆ ಇರ್ತದ ಪೊಲೀಸ್ ಜೀಪ್ನಾಗ. ಅರ್ಥ ಆಗಲಿಲ್ಲ? 3 ತಾಸು ಹೆಚ್ಚಿಗೆ ಓದು, 3 ಮಾರ್ಕ್ಸ್ ಹೆಚ್ಚಿಗೆ ತಗೋ, ಎಡಕ್ಕೆ ಕುಂಡ್ರು ಮುಂದ. ಇಲ್ಲ ರೀ ನಾ 3 ತಾಸು ಕಮ್ಮಿ ಓದ್ತೀನಿ, 3 ಮಾರ್ಕ್ಸ್ ಕಮ್ಮಿ ಅದಾವ, ಬಲಕ್ ಕುಂಡ್ರು. ಇಲ್ಲ ನಾವು ಓದಲ್ಲ ರೀ, ಹಿಂದ್ಕೊಂಡ್ರು. ಎಲ್ಲಿ ಕುಂಡಿರ್ತೀನಿ ನಿನಗ್ ಬಿಟ್ಟಿದ್ದು. ಕುಂಡ ಜಾಗ ಬಹಳ ಇಂಪಾರ್ಟೆಂಟ್. ಎಲ್ಲಾನು ಪೊಲೀಸ್ GP ಅದ, ಎಲ್ಲಿ ಕೂತಾನ ಅನ್ನೋದ್ರ ಮ್ಯಾಗ ಪವರ್ ಇಂಪಾರ್ಟೆಂಟ್. ಹೌದ್ರೆ? ಅದಕ್ಕೆ ಪೊಲೀಸನು ಸಣ್ಣ ಹುದ್ದೆ ತನಲ್ಲ, ನಿನ್ನಲ್ಲಿ ಎನರ್ಜಿ ಅದ. ಒಂದೇ ಸಲಕ್ಕ ಸ್ಫೋಟ ಆಗಬೇಕದನ್ನು. ಒಂದು ಸಲಕ್ಕ ನಿನ್ನ ಎಲ್ಲಾ ಡ್ರೀಮ್ಗಳು ಟ್ರೂ ಮಾಡ್ಕೋ. ಆಲ್ರೆಡಿ ಇಟ್ಸ್ ಲೇಟ್. ಸರ್ಕಾರ ತಡ ಮಾಡ್ಯದು, ನೀನ್ ತಡ ಮಾಡಿದ್ಯೋ ಅದು ಸೆಕೆಂಡ್ರಿ. ಆದ್ರೆ ಮುಂದೆ ಸಿಗುವ ಅವಕಾಶದೊಳಗೆ ಒಂದೇ ಸಲಕ್ಕ ಜೀವನದ ತೃಪ್ತಿ ಆಗುವ ನೌಕರಿ ತಗೋ. ಹೌದ್ರೆ? SDA ಬರೀ, FDA ಬರೀರಿ. SDA ಪಗಾರ ಕಮ್ಮ ಅದ. ಪ್ರಮೋಷನ್ ಆಗ್ಬೇಕಂದ್ರೆ 7 ವರ್ಷ ತೋತದ. ಒಮ್ಮೆ FDA ಆಗ 7 ವರ್ಷನ ಪ್ರಮೋಷನ್ ಆಗಿ B ಗ್ರೇಡ್ಗೆ ಹೋಗ್ಬಿಡ್ತಿ. ನಿಂದೊಂದು ಡ್ರೀಮ್ ಅದ, ನಾನು ಒಂದು ಸಲ ಸರ್ಕಾರದ ಜೀಪ್ನಾಗ ಅಡ್ಡಾಡ್ಬೇಕು ಸರ್, ನನ್ನ ಸಲುವಾಗಿನೇ ಇರಬೇಕು. ಒಂದೇ ಪ್ರಮೋಷನ್ ಸಾಕು FDAದಿಂದ. B ಗ್ರೇಡ್ ಒಂದು ಗೌರ್ಮೆಂಟ್ ಜೀಪ್ ಕೊಡ್ತಾರೆ ಕರ್ನಾಟಕ ಸರ್ಕಾರ ಅಂತೇಳಿ. FDAಗಳು ಮುಂದೆ ಗೆಜೆಟೆಡ್ ಆತಾರೇ. ಎಲ್ಲದಕ್ಕೂ ಅವಕಾಶಗಳದಾವ. ನೀನು ಯಾವ ಪೋಸ್ಟಿಗೆ ಹೋಗ್ತಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಿನ್ನ ಶ್ರಮ ಎಷ್ಟದ ಆ ಪೋಸ್ಟ್ ಸಿಗ್ತದ ನಿನಗೆ. ಶ್ರಮ ಮಾತ್ರ ಈಟೆ ಒಂದೇ ತಾಸು ಹಾಕಿಸಿದ್ರೆ ನಾನು PSI ಆಗ್ಬೇಕ್ರಿ, ನಾನು FDA ಆಗ್ಬೇಕು, ನಾ DSP ಆಗ್ಬೇಕಂದ್ರೆ ಹಂಗಾಗಲ್ಲ. ಡಿಪೆಂಡ್ಸ್ ಅಪಾನ್ ನೀನು ಎದಕ್ಕೆ ಇಷ್ಟಪಟ್ಟಿದೆ ಅದಕ್ಕೆ ಹೋಗು.
ಅರ್ಥ ಆಯ್ತ್ರೆ? ಇಷ್ಟದ ನೋಡ್. ಬರ